ಸರಿ, ನಾಯಕರ ಅತೃಪ್ತಿ ಏನಾದರೂ ಪಕ್ಷಕ್ಕೆ ಹಿನ್ನಡೆ ಆಗ್ತದ? ಇಲ್ಲ, ಈಗ ನೋಡಿ ಎಲ್ಲ ಕಡೆ ಈಗ ಸರಿ ಆಗ್ತಾ ಇದೆ. ಇವತ್ತು ಯಡಿಯೂರಪ್ಪನವರು ದಾವಣಗೆರೆ ಕೂಡ ಬರ್ತಾ ಇದ್ದಾರೆ. ಎಲ್ಲೂ ಏನು ಅಂತ ಇದೆಲ್ಲ ಮುನುಸು ಸರಿ ಆಗ್ತಾ ಇದೆ. ಸ್ವಲ್ಪ ದಿವಸ ಸರಿ ಆಗ್ತದೆ. ನಿನ್ನೆ ಸಂಗಣ್ಣವ್ರ ಜೊತೆ ಸಭೆ ಮಾಡಿದ್ರು ಸರ್, ಅವರು ಸಮಾಧಾನ ಆದ? ಖಂಡಿತ ಸಮಾಧಾನ ಆದರು. ಮತ್ತು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಎಲೆಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ನಮ್ಮ ಕ್ಷೇತ್ರ, ಧಾರವಾಡ ಕ್ಷೇತ್ರ, ಎಲ್ಲ ಕ್ಷೇತ್ರಕ್ಕೆ ಓಡಾಡುವಂತೂ ಕೂಡ ಹೇಳಿದ್ರು, ಒಪ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ವಾಪಸ್ ಬಂದರು ಸರ್. ಜನಾರ್ದನ್ ರೆಡ್ಡಿ ಅವರು ಮೊದಲೇ BJPಯಲ್ಲಿದ್ದರು. ಬೇರೆ ಬೇರೆ ಕಾರಣಕ್ಕಾಗಿ ಅವರು ಬಿಟ್ಟು ಹೋಗಿದ್ದರು. ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರು ಬರೋದರಿಂದ ಒಂದು ಆ ಭಾಗದಲ್ಲಿ ಎರಡು ಮೂರು ಜಿಲ್ಲೆಗಳಲ್ಲಿ ದೊಡ್ಡ ಬಲ ಬಂದಂಗೆ ಬಂದಿದೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, BJPಗೆ ಬಂದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾಣ ಆಗಿಬಿಡ್ತಾರೆ, ಶುದ್ಧ ಆಗಿಬಿಡ್ತಾರೆ. ನೋಡ್ರಿ, ಯಾವುದೇ ಕೇಸು ಅವರು ನಾಯಕರ ಅತೃಪ್ತಿ ಏನಾದರೂ ಪಕ್ಷಕ್ಕೆ ಹಿನ್ನಡೆ ಆಗ್ತದ? ಇಲ್ಲ, ಈಗ ನೋಡಿ ಎಲ್ಲ ಕಡೆ ಈಗ ಸರಿ ಆಗ್ತಾ ಇದೆ. ಇವತ್ತು ಯಡಿಯೂರಪ್ಪನವರು ದಾವಣಗೆರೆ ಕೂಡ ಬರ್ತಾ ಇದ್ದಾರೆ. ಎಲ್ಲೂ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಏನು ಅಂತ ಇದೆಲ್ಲ ಮುನುಸು ಸರಿ ಆಗ್ತಾ ಇದೆ. ಸ್ವಲ್ಪ ದಿವಸ ಸರಿ ಆಗ್ತದೆ. ನಿನ್ನೆ ಸಂಗಣ್ಣವ್ರ ಜೊತೆ ಸಭೆ ಮಾಡಿದ್ರು ಸರ್, ಅವರು ಸಮಾಧಾನ ಆದ? ಖಂಡಿತ ಸಮಾಧಾನ ಆದರು. ಮತ್ತು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಎಲೆಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ನಮ್ಮ ಕ್ಷೇತ್ರ, ಧಾರವಾಡ ಕ್ಷೇತ್ರ, ಎಲ್ಲ ಕ್ಷೇತ್ರಕ್ಕೆ ಓಡಾಡುವಂತೂ ಕೂಡ ಹೇಳಿದ್ರು, ಒಪ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ವಾಪಸ್ ಬಂದರು ಸರ್. ಜನಾರ್ದನ್ ರೆಡ್ಡಿ ಅವರು ಮೊದಲೇ BJPಯಲ್ಲಿದ್ದರು. ಬೇರೆ ಬೇರೆ ಕಾರಣಕ್ಕಾಗಿ ಅವರು ಬಿಟ್ಟು ಹೋಗಿದ್ದರು. ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರು ಬರೋದರಿಂದ ಒಂದು ಆ ಭಾಗದಲ್ಲಿ ಎರಡು ಮೂರು ಜಿಲ್ಲೆಗಳಲ್ಲಿ ದೊಡ್ಡ ಬಲ ಬಂದಂಗೆ ಬಂದಿದೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, BJPಗೆ ಬಂದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾಣ ಆಗಿಬಿಡ್ತಾರೆ, ಶುದ್ಧ ಆಗಿಬಿಡ್ತಾರೆ. ನೋಡ್ರಿ, ಯಾವುದೇ ಕೇಸು ಅವರು